والنعمة لك والملك لك والملك لا شريك لك لا شريك لك لبيك اللهم لبيك لبيك اللهم لبيك لبيك لا شريك لك لبيك لبيك لا شريك لك لبيك. ಪವಿತ್ರವಾದ ಹಜ್ ಯಾತ್ರೆಯನ್ನು ಕೈಗೊಳ್ಳಬೇಕೆಂಬುದು ಪ್ರತಿಯೊಬ್ಬ ಮುಸಲ್ಮಾನರ ಒಂದು ಕನಸು. ಪ್ರತಿಯೊಬ್ಬ ಮುಸಲ್ಮಾನರ ದೊಡ್ಡ ಮಟ್ಟದ ಕನಸು ಯಾವುದಂತ ಹೇಳಿದರೆ, ನಾನು ಕಣ್ಣನ್ನು ಶಾಶ್ವತವಾಗಿ ಮುಚ್ಚುವ ಮುಂಚೆ ಒಮ್ಮೆ ಆದರೂ ಕೂಡ ಆ ಪವಿತ್ರವಾದ ಹಜ್ ಯಾತ್ರೆ ಕೈಗೊಂಡು ಬರಬೇಕು ಅಂತ ಒಂದು ದೊಡ್ಡ ಮಟ್ಟಿನ ಆ ಒಂದು ಕನಸನ್ನು ಇವತ್ತು ಅಲ್ಲಾಹ್ ತಾಲನ ವಿಶೇಷ ಅನುಗ್ರಹದ ಮುಖಾಂತರ ಕರ್ನಾಟಕ ರಾಜ್ಯದ ಸುಮಾರು 8,000ಕ್ಕಿಂತಲೂ ಅಧಿಕ ಹಜ್ಜಾಜಿಗಳು ಈ ವರ್ಷ ಸರ್ಕಾರದ ಕೋಟ ಮುಖಾಂತರ ಹಜ್ ಯಾತ್ರೆ ಕೈಗೊಳ್ಳುತ್ತಿದ್ದಾರೆ. ಈ ಹಜ್ ಯಾತ್ರೆಗೆ ಹೋಗುವಂತ ಪ್ರತಿಯೊಂದು ಸೋದರ ಹಜ್ಜಾಜಿಗಳು ಇಡೀ ನಮ್ಮ ಸಮಾಜವನ್ನು ಅಲ್ಲಿ ಹೋಗಿ ಪ್ರತಿನಿಧಿಸಲಿಕ್ಕೆ ಅಲ್ಲಾಹ್ ತಾಲಾ ಆಯ್ಕೆ ಮಾಡಿದಂತ ಇವತ್ತು ಒಂದು ಭಾಗ್ಯವಂತರು ಆಗಿದ್ದಾರೆ. ಅದ ಕಾರಣ ಯಾರಲ್ಲಿ ಇವತ್ತು ಅಲ್ಲಿಗೆ ಹಜ್ಜಾಜಿಗಳು ಹಜ್ ಯಾತ್ರೆ ನಿರ್ವಹಿಸ್ತಿದ್ದಾರ ಅವರಿಗೆಲ್ಲರೂ ಕೂಡ ನಾವು ಇವತ್ತು ದುವಾ ಮಾಡ್ತೇವೆ. ಆ ದುವಾ ಮತ್ತು ಪ್ರಾರ್ಥನೆ ಮುಖಾಂತರ ಬೀಳ್ಕೊಡ್ತೇವೆ. ಅಲ್ಲಿ ಹೋದ ನಂತರ ಹಜ್ಜಾಜಿಗಳೆಲ್ಲರೂ ಕೂಡ ನಮಗೆ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ವಿಶ್ವಶಾಂತಿಗಾಗಿ ಇವತ್ತು ಪ್ರಾರ್ಥಿಸಬೇಕಂತ ಹೇಳ್ತಿದ್ದೇವೆ. ಈ ಒಂದು ಪವಿತ್ರವಾದ ಹಜ್ ಯಾತ್ರೆ ಕೈಗೊಳ್ಳುತ್ತಿರುವ ಸಂದರ್ಭದಲ್ಲಿ ಇದೊಂದು ಪಾವಿತ್ರತೆಯ ಮತ್ತೊಂದು ಭಾವನಾತ್ಮಕವಾದ ಒಂದು ಯಾತ್ರೆ ಆಗಿರ್ತದೆ. ಸಕಲವಾದ ಸವಲತ್ತು ಕೊಡ್ಬೇಕಂತ ಹೇಳಿಕೊಂಡು ರಾಜ್ಯದ ಕರ್ನಾಟಕ ರಾಜ್ಯ ಹಜ್ ಸಮಿತಿ, ಬಹುಶಃ ನಮ್ಮ ಮಂತ್ರಿಗಳಾಗಿರುವಂತಹ ಹಜ್ ಮಂತ್ರಿ ರಹೀಂ ಖಾನ್, ಮೈನಾರಿಟಿ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್, ಸರ್ಕಾರ ಮುಖ್ಯಮಂತ್ರಿಗಳ ಎಲ್ಲ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯದ ಹಜ್ ಕಮಿಟಿ ಅಧ್ಯಕ್ಷ ಅಂತ ಜುಲ್ಫಿಕರ್ ಟಿಪ್ಪುರ್ ಅವರು, ಸಮಿತಿ ಎಲ್ಲ ನಮ್ಮ ಸದಸ್ಯರು ಇಲ್ಲಿರುವಂತ ಅದು ತಂಗಲಿರಲಿ, ನಮ್ಮ ಜಾಯದ್ ಇರಲಿ, ಮುಜಮ್ಮಿಲ್ ಇರಲಿ, ಎಲ್ಲ ನಮ್ಮ ಸದಸ್ಯರು, ಮೌಲಾನಾ ಜೈನುಲ್ ಅವರು ಇದ್ದಾರೆ. ಬಹುಶಃ ಇವರೆಲ್ಲರ ಆ ಸದಸ್ಯರು, ಸಮಿತಿಯ ಸದಸ್ಯರು, ಅದ್ರ ಜೊತೆ ಇದಕ್ಕೆ ಸ್ವಯಂ ಪ್ರತಿಗೆ ಬಂದು ಕೆಲಸ ಮಾಡುವ ಕಾರ್ಯಕರ್ತ, ವಾಲಂಟಿಯರ್ಸ್ಗಳು, ನೇರವಾಗಿ ಸಹಕಾರ ಎಲ್ಲರದ್ದು ಒಗ್ಗಟ್ಟಿನ ಟೀಮ್ ವರ್ಕ್ ಮುಖಾಂತರ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಇವತ್ತು ಪವಿತ್ರವಾದ ಮಕ್ಕಾದಲ್ಲಿ, ಮದೀನದಲ್ಲಿ ಹಜ್ ಆಗುವ ನಿರ್ವಹಿಸುವಂತ ಎಲ್ಲ ಸ್ಥಳದಲ್ಲಿ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಸವಲತ್ತನ್ನು ಮಾಡಲಿಕ್ಕೆ ಆ ಪ್ರಯತ್ನ ಪಟ್ಟು ಎಲ್ಲರಿಗೂ ಸಂತೋಷ, ನೆಮ್ಮದಿ, ಪಾವಿತ್ರತೆ ಮುಖಾಂತರ ಆ ಹಜ್ಜನ್ನು ನಿರ್ವಹಿಸಲಿಕ್ಕೆ ಬೇಗ ಸವಲತ್ತು ಮಾಡ್ತಿರೋ ಅತ್ಯಂತ ಸಂತೋಷ. ಅದಕ್ಕೆ ನಾನು ಹಜ್ ಕಮಿಟಿಯ ಅಧ್ಯಕ್ಷ ಜುಲ್ಫಿಕರ್ ಅವರನ್ನು, ಇಡೀ ಸಮಿತಿಯ ಸರ್ವರನ್ನು ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ಯಾರೆಲ್ಲ ಇವತ್ತು ಹಜ್ಜಾಜಿಗಳು ಇವತ್ತು ಅಲ್ಲಿಗೆ ಹೋಗ್ತಾರ ಅವರೆಲ್ಲರಿಗೂ ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಸಮಾಧಾನ, ನೆಮ್ಮದಿಯಿಂದ ತಮ್ಮ ಹಜ್ಜನ್ನು ನಿರ್ವಹಿಸಬೇಕು. ಲಕ್ಷಾಂತರ ಒಂದು ಕಡೆಯಲ್ಲಿ ಸೇರುವಂತ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗೇ ಆಗ್ತದೆ, ಹಾಗೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಿಭಾಯಿಸಬೇಕಂದ್ರೆ ಅತ್ಯಂತ ಪ್ರತಿಯೊಂದು ಹಂತದಲ್ಲಿ ಕೂಡ ಅತ್ಯಂತ ತಾಳ್ಮೆಯಿಂದ ಇರಬೇಕು, ಅತ್ಯಂತ ಸಮಾಧಾನದಿಂದ ಇರಬೇಕು. ಎಲ್ಲ ಕೂಡ ಇವತ್ತು ಸರಿ ಆಗ್ತದೆ, ಇವತ್ತು ಹೋಗ್ತದೆ ಅಂತ ನಾನು ಇವತ್ತು ಹೇಳಿಕ್ಕೆ ನಾನು ಇವತ್ತು ಬಯಸ್ತೀನಿ. ಅವ್ರ ಜೊತೆ ಖಾದಿಮ್ ಅವರು ಕೂಡ ಜವಾಬ್ದಾರಿ ವಹಿಸಿಕೊಂಡು ಬಹುಶಃ ಇವರೆಲ್ಲರ ದುವಾ ನಮ್ಗಿರುವಂತ ಅವಕಾಶ ಗೊತ್ತಾಗ್ಲಿ. ಇವರ ಭಾಗ್ಯದ ಹೋಗುವಂತ ಹಜ್ಜಾಜಿಗಳ ಭಾಗ್ಯದ ಜೊತೆನೆ ಅಲ್ಲಾಹ್ ತಾಲಾ ನನಗೂ ಕೂಡ ಈ ಸಲ ಭಾಗ್ಯ ಕೊಟ್ಟಿದ್ದಾರೆ. ನಾನು ಕೂಡ ನನ್ನ ಕುಟುಂಬ ಸಮೇತವಾಗಿ ಇದೇ 26 ತಾರೀಕಿನಂದು ಬಹುಶಃ ಪವಿತ್ರವಾದ ಹಜ್ ಯಾತ್ರೆಗೆ ಇವತ್ತು ನಿರ್ವಹಿಸಿ ನಾನು ಕೂಡ ಇವತ್ತು ತೆರಲಿಕ್ಕಿದ್ದೇನೆ. ಇನ್ಶಾಅಲ್ಲಾ ಅಲ್ಲಾಹ್ ತಾಲಾ ಅವತ್ತು ಇವತ್ತು ಏನಮ್ಮ ತೌಫೀಕ್ ನಮಗೆ ನೀಡಲಿ ಮತ್ತು ಎಲ್ಲರ ದುವಾ ಇರಲಿ. ಈ ಒಂದು ಪವಿತ್ರವಾದ ದಿನ ಮತ್ತು ಸಂದರ್ಭದಲ್ಲಿ ನಾನು ಕೂಡ ಪ್ರತಿಯೊಬ್ಬರು ಕೂಡ ನಿಮ್ಮೆಲ್ಲರ ದುವಾ ನಮಗೆ ಹಜ್ ಅನ್ನೋ ಸಂದರ್ಭದಲ್ಲಿ ನಿಮ್ಮೆಲ್ಲರ ದುವಾ ನಮ್ಗೆ ಅತ್ಯಗತ್ಯ. ಗೊತ್ತಿದ್ದ ಗೊತ್ತಿಲ್ಲದೆ ನನ್ನಿಂದ ಏನೋ ತಪ್ಪಾಗಿದ್ದಲ್ಲಿ ಅಥವಾ ನಿಮ್ಗೆ ಯಾರಿಗೆ ಅದೇನೋ ನೋವು, ಸಣ್ಣ ಪಟ್ಟು ನೋವಾಗಿದ್ದಲ್ಲಿ ಅಥವಾ ಏನಾದ್ರಂತ ಬೇಸರದಲ್ಲಿ ಅದನ್ನೆಲ್ಲ ತನ್ನನ್ನು ಕ್ಷಮಿಸಿಕೊಂಡು ನಮಗೆ ಪ್ರಾರ್ಥಿಸಿ ಪವಿತ್ರ ಅಧ್ಯಾತ್ಮ ಮಾಡಲಿಕ್ಕೆ ನಮಗೆಲ್ಲ ತಾವೆಲ್ಲ ದುವಾ ಮಾಡ್ಬೇಕಂತ ನಾನು ಸವಲತ್ತು ನಾನು ಬೇಡಿಕೊಂಡು ಮತ್ತೊಮ್ಮೆ ನಮ್ಮ ಹಜ್ ಕಮಿಟಿಯ ಅಧ್ಯಕ್ಷ ಸದಸ್ಯರಿಗೂ ಸರ್ವರಿಗೂ ಶುಭಾಶಯ ಸಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.